ನಿಮ್ಮ ಯುಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ವೃಂದದವರಿಗೆ ಹಾಗೂ ಕರ್ನಾಟಕದ ಎಲ್ಲ ಪಾಲಕರು ಮತ್ತು ಎಲ್ಲ ಜನತೆಗೆ ಮೊದಲನೇದಾಗಿ ನಿಮ್ಮ ಯುಕೆ ಟೀಚರ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು. ಇನ್ನೂ ಕೂಡ ಯಾರು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಬಹುದು ಯಾವ ರೀತಿಯಾಗಿ ಅಧ್ಯಾಯಗಳನ್ನ ಆಗ್ತಿದಾವೆ ಅಂತ. ಬನ್ನಿ ಈಗ ಏನ್ ಮಾಡೋಣ, ಅಧ್ಯಯನವನ್ನ ಪ್ರಾರಂಭ ಮಾಡೋಣ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿಗಳ ಬಗ್ಗೆ ನಾವೇನ್ ಮಾಡೋಣ, ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನ ಮಾಡ್ತಾ ಹೋಗೋಣಂತೆ. ಮೊದಲೇದಾಗಿ ಏನ್ ಮಾಡೋಣ ಅಂದ್ರೆ, ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರು ಕೊಡ್ತಾರೆ, ಈ ಜ್ಞಾನಪೀಠ ಪ್ರಶಸ್ತಿ ಹೇಗೆ ಉಗಮವಾಯಿತು, ಇದರದ ಹಿನ್ನೆಲೆಯನ್ನ ನೋಡ್ತಾ ಹೋಗೋಣ. ಈ ಜ್ಞಾನಪೀಠ ಪ್ರಶಸ್ತಿಯ ಒಂದು ಹಿನ್ನೆಲೆಯನ್ನ ಮೊದಲು ಏನು ಮಾಡೋಣ, ನಾವು ನೋಡ್ತಾ ಹೋಗೋಣ. ಆಮೇಲೆ ನಮ್ಮ ಕನ್ನಡದ ಕವಿಗಳ ಬಗ್ಗೆ ಆಮೇಲೆ ನಾವು ನೋಡ್ತಾ ಹೋಗೋಣಂತೆ. ಮೊದಲೇದಾಗಿ ನಾವು ಏನು ಮಾಡೋಣ ಅಂದರೆ, ಜ್ಞಾನಪೀಠದ ಪ್ರಶಸ್ತಿಯ ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಆಮೇಲೆ ಏನು ಮಾಡೋಣ, ನಮ್ಮ ಕನ್ನಡದಲ್ಲಿ ದೊರೆತಂತಹ ಜ್ಞಾನಪೀಠ ಪ್ರಶಸ್ತಿ ಕವಿಗಳ ಬಗ್ಗೆ ನಾವೇನು ಮಾಡೋಣ, ಒಂದೊಂದಾಗಿ ಆ ಕವಿಗಳ ಬಗ್ಗೆ ನೋಡ್ತಾ ಹೋಗೋಣಂತೆ. ಇಲ್ಲಿ 1944ರಲ್ಲಿ ಸಾಹು ಶಾಂತಿ ಪ್ರಸಾದ್ ಜೈನ್ ಮತ್ತು ಅವರ ಪತ್ನಿ ರಮಾ ಜೈನ್ ಅವರಿಂದ ಸ್ಥಾಪಿಸಲ್ಪಟ್ಟ ಭಾರತೀಯ ಜ್ಞಾನಪೀಠವು ಭಾರತದ ನವದೆಹಲಿಯಲ್ಲಿ ಇದರ ಪ್ರಧಾನ ಕಚೇರಿಯನ್ನು ಹೊಂದಿರುವ ಪ್ರತಿಷ್ಠಿತ ಸಾಹಿತ್ಯ ಮತ್ತು ಸಂಶೋಧನಾ ಸಂಸ್ಥೆಯಾಗಿದೆ. ಯಾವುದು ಈ ಜ್ಞಾನಪೀಠ ಪ್ರಶಸ್ತಿಯ ಒಂದು ಸಂಸ್ಥೆ. ಮೊದಲ ಅಧ್ಯಕ್ಷರಾಗಿ ಯಾರಾಕಿ ಆಗ್ತಾರಂದ್ರೆ, ಈ ಶ್ರೀಮತಿ ರಮಾ ಜೈನ್ ಅವರು ನೇಮಕವಾಗಿದ್ದರು. ಈ ಸಾಹು ಶಾಂತಿ ಪ್ರಸಾದ್ ಜೈನ್ ಅವರು ಇದ್ರಲ್ಲ, ಅವ್ರ ಪತ್ನಿ ಯಾರಾಗಿದ್ರು ರಮಾ ಜೈನ್ ಅವರು. ಅವರೇ ಏನಾಗ್ತಾರಂದ್ರೆ, ಈ ಒಂದು ಸಂಸ್ಥೆಯ ಮೊದಲನೆಯ ಅಧ್ಯಕ್ಷರಾಗಿ ಏನಾಗ್ತಾರಂದ್ರೆ ನೇಮಕವಾಗ್ತಾರೆ. ಯಾರು? ಶ್ರೀಮತಿ ರಮಾ ಜೈನ್ ಅವರು. ಈ ಸಾಹು ಜೈನ ಪರಿವಾರದವ್ರು ಏನು ಮಾಡ್ತಾರಂದ್ರೆ, ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಮೇ 22, 1961ರಲ್ಲಿ ಸ್ಥಾಪಿಸಿದರು ಅಂತ ನಾವು ನೋಡ್ತೀವಿ. ಸ್ಥಾಪನೆಯನ್ನು ಮಾಡ್ತಾರೆ. ಯಾವಾಗ? ಸಾಹು ಜೈನ ಪರಿವಾರದವರು ಯಾವಾಗ ಸ್ಥಾಪನೆ ಮಾಡ್ತಾರ ಈ ಜ್ಞಾನಪೀಠ ಪ್ರಶಸ್ತಿಯ? ಮೇ 22, 1961ರಲ್ಲಿ ಏನು ಮಾಡ್ತಾರೆ, ಸ್ಥಾಪಿಸಿದರು ಅಂತ ನೋಡ್ತೇವೆ ನಾವು ಇಲ್ಲಿ. ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಆಗಿದೆ ಅಂತ ನಾವು ನೋಡ್ತೇವೆ. ಯಾಕಂದರೆ ಭಾರತದಲ್ಲಿ ಆ ಒಂದು ವ್ಯಕ್ತಿಗೆ ಈ ಒಂದು ಪ್ರಶಸ್ತಿ ದೊರಕುತ್ತಂದ್ರೆ ಅದರ ಒಂದು ಗೌರವ ಹೆಚ್ಚಾಗುತ್ತದೆ ಆ ಭಾಷೆಗೆ. ಅದಕ್ಕೆ ಈ ಪ್ರಶಸ್ತಿ ಏನಾಗುತ್ತೆ ಅಂದರೆ, ಭಾರತದ ಸಂವಿಧಾನದ 8ನೇ ಅನುಸೂಚಿಗಳಲ್ಲಿ ಉಲ್ಲೇಖವಾಗಿರುವಂತಹದ್ದು ಏನು ಉಲ್ಲೇಖವಾಗಿದೆ? ಭಾರತದ ಸಂವಿಧಾನದ 8ನೇ ಅನುಸೂಚಿಗಳಲ್ಲಿ ಏನು ಉಲ್ಲೇಖವಾಗಿದೆ ಅಂದರೆ 22 ಭಾಷೆಗಳಿದ್ದಾವೆ. ನಮ್ಮ ಭಾರತದ 8ನೇ ಅನುಸೂಚಿಗಳಲ್ಲಿ ಏನು ಉಲ್ಲೇಖವಾಗಿದೆ? 22 ಭಾಷೆಗಳಿದ್ದಾವೆ ಅಂತ ನೋಡ್ತೇವೆ. ಆ 22 ಭಾಷೆಗಳು ಯಾವ್ಯಾವು ಅಂದ್ರೆ, ಆಸಾಮಿ, ಬೆಂಗಾಲಿ, ಬೋಡೋ, ಡೋಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಉರ್ದು, ಕೊಂಕಣಿ, ಮೈಥಿಲಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ಸಂತಾಲಿ, ಸಿಂಧಿ, ತಮಿಳ್, ತೆಲುಗು ಇವೆಲ್ಲವೂ ಭಾಷೆಗಳನ್ನು ನಾವೆಲ್ಲಿ ನೋಡ್ತೇವೆ ಅಂದರೆ, ಭಾರತದ 8ನೇ ಅನುಸೂಚಿಗಳಲ್ಲಿ ಉಲ್ಲೇಖವಾಗಿರುವಂಥ 22 ಭಾಷೆಗಳಂತ ನೋಡ್ತೇವೆ. ಅತ್ಯುತ್ತಮ ಸಾಹಿತ್ಯ ಕೃತಿಗಾಗಿ ಈ ಭಾಷೆಗಳಿಗೆ ಏನು ಮಾಡ್ತಾರಂದ್ರೆ, ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯದ ಕೊಡುಗೆಯನ್ನು ಆಧರಿಸಿ ಏನು ಮಾಡ್ತಾರಂದ್ರೆ, ಆ ಭಾರತೀಯ ನಾಗರಿಕನಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟು ಏನು ಮಾಡ್ತಾರಂದ್ರೆ ಗೌರವಿಸಲಾಗುತ್ತೆ ಅಂತ ನಾವಿಲ್ಲಿ ನೋಡ್ತೇವೆ. ಮುಂದೆ ಏನು ಮಾಡ್ತಾರಂದ್ರೆ, ಇಲ್ಲಿ ಕೆಲವು ನಿಯಮಗಳಿದ್ದಾವೆ. ಭಾರತೀಯ ಭಾಷೆಗಳು ಮತ್ತು ಇಂಗ್ಲಿಷ್ನಲ್ಲಿ ಬರೆಯುವಂತಹ ಭಾರತೀಯ ಬರಹಗಾರನಿಗೆ ಮಾತ್ರ ನೀಡಲಾಗುತ್ತದೆ ಯಾವುದು? ಜ್ಞಾನಪೀಠ ಪ್ರಶಸ್ತಿ ಅಂತ ನೋಡ್ತೇವೆ ನಾವು. ಅಂದ್ರೆ ಭಾರತೀಯ ಭಾಷೆಗಳು 22 ಅದಾವ. ಆ 22 ಭಾಷೆ ಮತ್ತು ಇಂಗ್ಲಿಷ್ ಭಾಷೆ ಒಂದು ಕೂಡ ನಾವಿಲ್ಲೇ ನೋಡ್ತೀವಿ. 23 ಭಾಷೆಗಳಾದವು. ಆ ಇಂಗ್ಲಿಷ್ನಲ್ಲಿ ಬರೆಯುವಂಥವ್ರು ಯಾರಿರ್ಬೇಕಂದ್ರೆ ಅದು ಭಾರತೀಯನಾಗಿರ್ಬೇಕು. ಅವರು ಯಾರಾಗಿರಬಾರ್ದು? ಅವರು ಬೇರೆ ವಿದೇಶಿ ಬರಹಗಾರರಾಗಿರಬಾರ್ದು. ಅವರು ಏನಾಗಿರ್ಬೇಕು? ಭಾರತೀಯ ಯಾರಾಗಿರ್ಬೇಕು? ಬರಹಗಾರ. ಅಂಥವರಿಗೆ ಮಾತ್ರ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಈ ಪ್ರಶಸ್ತಿ ಮರಣೋತ್ತರವಾಗಿ ಏನು ಮಾಡಲಾಗುವುದಿಲ್ಲ, ನೀಡಲಾಗುವುದಿಲ್ಲ. ಮರಣೋತ್ತರವಾಗಿ ಯಾಕೆ ನೀಡಲಾಗುವುದಿಲ್ಲ ಅಂತ ಅಂದ್ರೆ,
ಒಬ್ಬ ಕವಿ ಅಥವಾ ಬರಹಗಾರ ಏನು ಮಾಡಿರ್ತಾರಂದ್ರೆ ತನ್ನ ಜೀವಿತ ಅವಧಿಯಲ್ಲಿ ಕವನಗಳಾಗಲಿ ಸಾಹಿತ್ಯವನ್ನ ಕೃತಿಗಳನ್ನು ಏನು ಮಾಡ್ತಿರ್ತಾನೆ ಬರಿತಿರ್ತಾನೆ. ಅಂತಹ ವ್ಯಕ್ತಿಯನ್ನು ನಾವು ಸತ್ತಾಗ ಆ ಒಂದು ಪ್ರಶಸ್ತಿ ಕೊಟ್ಟರೆ ಅವ್ರಿಗೆ ಏನಾಗೋದಿಲ್ಲ, ಗೌರವವನ್ನು ಸಲ್ಲಿಸಲು ಆಗುವುದಿಲ್ಲ. ಅದಕ್ಕೆ ಅವರು ಜೀವಿತ ಅವಧಿಯಲ್ಲಿನೇ ಇರುವಾಗಲೇ ನಾವು ಏನು ಮಾಡಬೇಕು, ಇಂತಹ ಪ್ರಶಸ್ತಿಗಳನ್ನು ಕೊಟ್ಟು ನಾವು ಗೌರವಿಸಿದರೆ ಅವರಿಗೆ ಕೂಡ ಏನಾಗುತ್ತೆ, ತೃಪ್ತಿ ಆಗುತ್ತೆ. ಹೌದಲ್ವಾ? ನಮ್ಮ ಒಂದು ಕೃತಿಗೆ ಇಂತಹ ಒಂದು ದೊಡ್ಡವಾದಂತಹ ಪ್ರಶಸ್ತಿ ಲಭಿಸಿದೆ ಅಂತ ಅವ್ರಿಗೆ ಖುಷಿ ಆಗುತ್ತೆ. ಅದಕ್ಕೆ ಇವರು ಸಾಹು ಜೈನ್ ಅವ್ರು ಏನು ಮಾಡ್ತಾರಂದ್ರೆ, ಯಾರಿಗೂ ಕೂಡ ಮರಣೋತ್ತರವಾಗಿ ಕೊಡಬಾರ್ದು, ಅವ್ರ ಜೀವಿತ ಅವಧಿಯಲ್ಲಿನೇ ಅವ್ರಿಗೆ ಇಂತಹ ಭಾಷೆಗಳಿಗೆ ನಿಯಮಗಳನ್ನು ಮಾಡಿದ್ದಾರೆ. ಆ ನಿಯಮಗಳ ಪ್ರಕಾರ ಅವರು ಕೊಡ್ತಾ ಹೋಗ್ತಿರ್ತಾರೆ. ಈಗ ಮುಂದೆ ನೋಡೋಣ ಅಂತೆ ನಾವು ಮತ್ತೆ ಈ ಪ್ರಶಸ್ತಿ ಪಡೆದಂತಹ ವಿಜೇತೆ ಆದಂತಹ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ ಅಂದ್ರೆ ಪ್ರಶಸ್ತಿ ಫಲಕವನ್ನು ಕೊಡ್ತಾರೆ. ಯಾವುದು? ಜ್ಞಾನಪೀಠ ಪ್ರಶಸ್ತಿ ಫಲಕವಿದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ನಿಮಗೆ ಚಿತ್ರದಲ್ಲಿ ಕಾಣ್ತಿರಬಹುದು ಪ್ರಶಸ್ತಿ ಫಲಕ ಇದು. ಮತ್ತು ಏನು ಮಾಡ್ತಾರೆ ಅಂದರೆ 11 ಲಕ್ಷ ರೂಪಾಯಿ ಚೆಕ್ ಬಹುಮಾನವನ್ನು ಕೊಡ್ತಾರೆ. ಹಾಗೂ ಅಲ್ಲಿ ವಾಗ್ದೇವಿ ಕಂಚಿನ ವಿಗ್ರಹವನ್ನು ನೀವು ಕೂಡ ನೋಡಬಹುದು. ಆ ವಿಗ್ರಹವನ್ನು ನೀಡಿ ಏನು ಮಾಡ್ತಾರೆ ಅಂದರೆ ಆ ಕವಿಗಳಿಗೆ ಗೌರವಿಸಲಾಗ್ತೈತಿ ಅಂತ ನಾವು ಇಲ್ಲಿ ನೋಡಬಹುದು. ಮೊದಲನೇದಾಗಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಇದೆಯಲ್ಲ, ಈ ಜ್ಞಾನಪೀಠ ಪ್ರಶಸ್ತಿ ಯಾರು ಪಡ್ಕೊಂಡ್ರ ಅಂದ್ರೆ, ಆ ಪ್ರಶಸ್ತಿ ಪಡೆದುಕೊಂಡವರು ವಡಕ್ಕುಳಲ್, ಯಾವುದು? ವಡಕ್ಕುಳಲ್ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ 1965ರಲ್ಲಿ ಮಲಯಾಳಂ ಲೇಖಕವಾದಂತಹ ಜಿ ಶಂಕರ್ ಕುರುಪರಿಗೆ ಪ್ರದಾನ ಮಾಡಲಾಯಿತು ಅಂತ ನೋಡ್ತೇವೆ ನಾವು. ನೋಡ್ರಿ, ಪ್ರಥಮವಾಗಿ ಯಾರಿಗೆ ಸಿಕ್ತಂದ್ರೆ ಅದು ಜಿ ಶಂಕರ್ ಕುರುಪರಿಗೆ ಸಿಗ್ತೈತಿ. ಯಾವ ಭಾಷೆ ಅಂದ್ರೆ ಮಲಯಾಳಂ ಭಾಷೆ. ಯಾವಾಗ ದೊರಕ್ತಂದ್ರೆ 1965ರಲ್ಲಿ ಈ ಪ್ರಶಸ್ತಿ ಕೃತಿ ಯಾವುದಂದ್ರೆ ಅದು ವಡಕ್ಕುಳಲ್ ಕೃತಿಗೆ ಈ ಪ್ರಶಸ್ತಿ ಲಭಿಸುತ್ತದೆ ಅಂತ ನಾವು ನೋಡ್ತೇವೆ. ಓಕೆನಾ? ನೋಡಿ, ವಡಕ್ಕುಳಲ್ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರಥಮವಾಗಿ 1965ರಲ್ಲಿ ಮಲಯಾಳಂ ಲೇಖಕವಾದಂತಹ ಜಿ ಶಂಕರ್ ಕುರುಪರಿಗೆ ಪ್ರದಾನ ಮಾಡಲಾಯಿತು ಅಂತ ನೋಡ್ತೇವೆ. ಈಗ ಮತ್ತೆ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಆ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಸಂಸ್ಕೃತ ವಿದ್ವಾಂಸರಾದಂತಹ ಜಗದ್ಗುರು ರಾಮಭದ್ರಾಚಾರ್ಯ ಮತ್ತು ಉರ್ದು ಕವಿ ಮತ್ತು ಸಾಹಿತಿ ಆದಂತಹ ಗುಲ್ಜಾರ್ ಅವರಿಗೆ 2023ಕ್ಕೆ ನೀಡಲಾಗಿದೆ ಅಂತ ನಾವು ನೋಡ್ತೇವೆ. ಹಾಗೂ ಈ ಕವಿಗಳ ಪರಿಚಯಗಳನ್ನು ಸ್ವಲ್ಪ ನೋಡೋಣ. ಯಾಕಂದರೆ ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದನ್ನು ಕೇಳ್ಬೋದು. ಆ ಕವಿಗಳ ಎಲ್ಲಿ ಅವರು, ಅವ್ರ ಹೆಸರೇನಂತ ನಮಗೆ ಕೇಳ್ಬೋದು. ಅದಕ್ಕೆ ಅವ್ರ ಕವಿಗಳ ಬಗ್ಗೆನೂ ಕೂಡ ನಾವೇನು ಮಾಡೋಣ, ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋಗೋಣಂತೆ. ನೋಡಿ, ಈಗ ಗುಲ್ಜಾರ್ ಅಂದ್ರೆ ಸಂಪೂರಣ್ ಸಿಂಗ್ ಕರ್ಲಾ ಅಂತ ಇದೆ ಅವರ ಪೂರ್ಣ ಹೆಸರು. 1934 ಆಗಸ್ಟ್ 18ರಂದು ಅವಿಭಜಿತ ಭಾರತದ ಝೇಲಂ ಜಿಲ್ಲೆಯ ದಿನಾ ಗ್ರಾಮದಲ್ಲಿ ಏನು ಮಾಡ್ತಾರೆ ಅಂದರೆ ಜನಿಸ್ತಾರೆ ಇವರು. ಆವಾಗ ಭಾರತ ಮತ್ತು ಪಾಕಿಸ್ತಾನ ಒಂದಿದ್ದಾಗ ಅಂತ, ಅವಿಭಜಿತ ಭಾರತ ಅಂದರೆ ಆವಾಗ ಭಾರತ ಮತ್ತು ಪಾಕಿಸ್ತಾನ ಒಂದೇ ಇತ್ತು. ಆವಾಗ ಆ ಝೇಲಂ ಜಿಲ್ಲೆಯ ದಿನಾ ಗ್ರಾಮದಲ್ಲಿ ಜನಿಸ್ತಾರೆ. ಗುಲ್ಜಾರ್ ಅವರು ಸಿನಿಮಾದಲ್ಲಿ ಮಾತ್ರವಲ್ಲದೆ ಸಾಹಿತ್ಯ ವಲಯದಲ್ಲಿಯೂ ಅತ್ಯಂತ ಗೌರವಾನ್ವಿತ ಹೆಸರುಗಳಲ್ಲಿ ಒಬ್ಬರಾಗಿದ್ದಾರೆ. ಅವರನ್ನು ಅವರ ಯುಗದ ಅತ್ಯುತ್ತಮ ಉರ್ದು ಕವಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಅಂತ ಕೂಡ ನಾವು ಇಲ್ಲಿ ನೋಡಬಹುದು. ಗುಲ್ಜಾರ್ ಅವರಿಗೆ ಕೆಲವು ಪ್ರಶಸ್ತಿಗಳನ್ನು ಲಭಿಸಿದ್ದಾವೆ. ಯಾವ್ಯಾವಂದರೆ ಉರ್ದು ಭಾಷೆಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2002ರಲ್ಲಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2013ರಲ್ಲಿ, ಪದ್ಮಭೂಷಣ 2004ರಲ್ಲಿ ಮತ್ತು ಅವರ ಕೃತಿಗಳಿಗಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಕಾವ್ಯದಲ್ಲಿ ಅವರು ತ್ರಿವೇಣಿ ಎಂಬ ಹೊಸ ಪ್ರಕಾರವನ್ನು ಕಂಡುಹಿಡಿದಿದ್ದಾರೆ. ಇದು 3 ಸಾಲುಗಳ ಮುಖಫವಲ್ಲದ ಕವಿತೆಯಾಗಿದೆ ಅಂತ ಕೂಡ ನಾವು ನೋಡ್ತೇವೆ ಇಲ್ಲಿ. ಗುಲ್ಜಾರ್ ಅವರು 2023ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೋಡಿ, ಗುಲ್ಜಾರ್ ಅವರು 2023ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಏನು ಪಡಿತಾರೆ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ. ಓಕೆನಾ? ಅವರು ಅತ್ಯುತ್ತಮ ಕೃತಿಗಳಲ್ಲಿ ಯಾವ್ಯಾವಂದರೆ ಸ್ಲಡ್ನಾಂಗ್ ಮಿಲಿಯನರ್ಸ್ ಚಿತ್ರಕ್ಕಾಗಿ ಜೈ ಹೋ ಹಾಡು ಸೇರಿದೆ. ಈ ಚಿತ್ರವು 2009ರಲ್ಲಿ ಆಸ್ಕರ್ ಪ್ರಶಸ್ತಿ ಮತ್ತು 2010ರಲ್ಲಿ ಗ್ರ್ಯಾಮಿ ಪ್ರಶಸ್ತಿಯನ್ನು ಪಡೆಯಲಾಗಿದೆ ಅಂತ ನಾವಿಲ್ಲಿ ನೋಡಬಹುದು. ಇದು ಇಷ್ಟು ಇವರ ಒಂದು ಕವಿ ಪರಿಚಯವನ್ನು ನೋಡ್ತೇವೆ ನಾವು. ಮತ್ತೆ ಮುಂದೆ ಇನ್ನೊಬ್ಬರು ಇದ್ದಾರೆ, ಅವರು ಜಗದ್ಗುರು ರಾಮಭದ್ರಾಚಾರ್ಯರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಜಗದ್ಗುರು ರಾಮಾನಂದಾಚಾರ್ಯರವರು ಅಂದರೆ ಭದ್ರಾಚಾರ್ಯರವರು ಯಾರು? ಜಗದ್ಗುರು ರಾಮಭದ್ರಾಚಾರ್ಯರವರು ಬಹುಭಾಷಾ ಪಂಡಿತರು. ಇವರು ಯಾರು? ಬಹುಭಾಷಾ ಪಂಡಿತರು.
ಹಿಂದೂ ಆಧ್ಯಾತ್ಮಿಕ ನಾಯಕರಾಗಿದ್ದಾರೆ, ಶಿಕ್ಷಣ ತಜ್ಞರಾಗಿದ್ದಾರೆ, ಕವಿ ಮತ್ತು ಬರಹಗಾರರಾಗಿದ್ದಾರೆ. ಅವರು 1950ರಲ್ಲಿ ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಇವರು ಜನಿಸಿದ್ರು ಅಂತ ನೋಡ್ತೇವೆ. ಮತ್ತು ಇವರು 22 ಭಾಷೆಗಳನ್ನ ಏನ್ ಮಾಡ್ತಾರೆ, ರಾಮಭದ್ರಾಚಾರ್ಯನವರು ಮಾತನಾಡ್ತಾರಂತ ನಾವಿಲ್ಲಿ ನೋಡಬಹುದಾಗಿದೆ. ರಾಮಭದ್ರಾಚಾರ್ಯರು ಸಂಸ್ಕೃತ, ಹಿಂದಿ, ಅವಧಿ ಮತ್ತು ಮೈಥಿಲಿ ಸೇರಿದಂತೆ ಹಲವಾರು ಭಾರತೀಯ ಭಾಷೆಗಳಲ್ಲಿ ಕವಿ ಮತ್ತು ಬರಹಗಾರರಾಗಿದ್ದಾರೆ ಅಂತ ಕೂಡ ನಾವು ಇಲ್ಲಿ ನೋಡುತ್ತೇವೆ. ಅವರು ವಿವಿಧ ಭಾರತೀಯ ಭಾಷೆಗಳಲ್ಲಿ 240ಕ್ಕೂ ಹೆಚ್ಚು ಪುಸ್ತಕಗಳನ್ನು ಮತ್ತು ಗ್ರಂಥಗಳನ್ನು ಬರೆದಿದ್ದಾರೆ ಮತ್ತು 2015ರಲ್ಲಿ ಪದ್ಮ ವಿಭೂಷಣವನ್ನು ಕೂಡ ಪಡೆದಿದ್ದಾರೆ ಅಂತ ನಾವು ನೋಡ್ತೇವೆ. ಇಲ್ಲಿ ಅರುಂಧತಿ, ಅಷ್ಟಾವಕ್ರ, ಅವಧಕೈ, ಅಜೋರಿಯಾ ಮತ್ತು ದಶಾವತಾರ ಇವು ರಾಮಭದ್ರಾಚಾರ್ಯರವರಿಂದ ರಚಿಸಲ್ಪಟ್ಟ ಕೆಲವು ಸಾಹಿತ್ಯ ಕೃತಿಗಳು. ಅವರೇನು ಮಾಡ್ತಾರೆ ಅಂದ್ರೆ, ಮಧ್ಯಪ್ರದೇಶದ ಚಿತ್ರಕೂಟದಲ್ಲಿರುವ ತುಳಸಿ ಪೀಠದ ಸ್ಥಾಪಕರಾಗಿದ್ದಾರೆ. ಯಾರು? ರಾಮಭದ್ರಾಚಾರ್ಯದವರು. ಮತ್ತು ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಯಾರು? ರಾಮಭದ್ರಾಚಾರ್ಯದವರು. ಎಲ್ಲಿ? ತುಳಸಿ ಪೀಠ ಎಲ್ಲಿ ಬರ್ತಿತ್ತು ಅಂದರೆ ಮಧ್ಯಪ್ರದೇಶದ ಚಿತ್ರಕೂಟದಲ್ಲಿ ಬರ್ತಿತ್ತು. ಇದು ಅಲ್ಲಿ ಏನಾಗಿದ್ದಾರೆ ಅಂದರೆ ಇವರು ಸ್ಥಾಪಕರು ಮತ್ತು ಮುಖ್ಯಸ್ಥರಾಗಿದ್ದಾರೆ. ತುಳಸಿ ಪೀಠವು ಹಿಂದೂ ಧಾರ್ಮಿಕ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದಾಗಿದೆ ಅಂತ ನೋಡುತ್ತೇವೆ. ರಾಮಭದ್ರಾಚಾರ್ಯರು ರಾಮಾನಂದ ಪಂಥದ ಸಂಪ್ರದಾಯ 4 ಜಗದ್ಗುರು ರಾಮಾನಂದಾಚಾರ್ಯರಲ್ಲಿ ಒಬ್ಬರು ಅಂತ ನಾವಿಲ್ಲಿ ನೋಡ್ತೇವೆ. ಮತ್ತು 1982ರಿಂದ ಈ ಸ್ಥಾನವನ್ನು ಈ ರಾಮಭದ್ರಾಚಾರ್ಯರವರು ಹೊಂದಿದ್ದಾರೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ರಾಮಾನಂದಿ ಸಂಪ್ರದಾಯವು ಇಂದು ಭಾರತದ ಗಂಗಾ ಬಯಲು ಮತ್ತು ನೇಪಾಳದ ಸುತ್ತಲೂ ಇರುವ ಅತಿದೊಡ್ಡ ಮತ್ತು ಅತ್ಯಂತ ಸಮಾನತಾವಾದಿ ಹಿಂದೂ ಪಂಥಗಳಲ್ಲಿ ಒಂದಾಗಿದೆ ಅಂತ ನೋಡ್ತೇವೆ. ಇದು ಮುಖ್ಯವಾಗಿ ರಾಮನ ಆಧಾರಣೆಯನ್ನು ಒತ್ತಿ ಹೇಳುತ್ತದೆ. ಜೊತೆಗೆ ವಿಷ್ಣುವಿನ ನೇರ ಪೂಜೆ ಮತ್ತು ಇತರ ಅವತಾರಗಳನ್ನು ಸಹ ಒತ್ತಿ ಹೇಳುವಂತಹ ಒಂದು ನಾವು ಇಲ್ಲಿ ನೋಡಬಹುದಾಗಿದೆ. ಇಷ್ಟು ನಾವು ಏನು ಮಾಡ್ತೇವೆ ಅಂದರೆ 2023ರ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿಗಳ ಬಗ್ಗೆ ನಾವಿಲ್ಲಿ ನೋಡ್ತೇವೆ. ಈಗ 2024ರಲ್ಲಿ 59ನೇ ಜ್ಞಾನಪೀಠ ಪ್ರಶಸ್ತಿ ಕೂಡ ನೀಡಲಾಗಿದೆ. ಅದು ಯಾರಿಗಂದ್ರೆ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನೀಡಲಾಗುತ್ತದೆ ಅಂತ ನಾವಿಲ್ಲಿ ಎಲ್ಲಿ ನೋಡ್ತೇವೆ ಅಂದರೆ ಜ್ಞಾನಪೀಠ ಪ್ರಶಸ್ತಿಯ ಒಂದು ವೆಬ್ಸೈಟಲ್ಲಿ ನಾವು ನೋಡಿದ್ರೆ ಅವರ ಒಂದು ಹೆಸರು ಅಲ್ಲಿ ಬರ್ತಿರ್ತದೆ ನೋಡ್ರಿ. ಅಲ್ಲಿ ನೋಡಕತ್ತಿರಲ್ಲ, ಆ ಹೆಸರು ಬರ್ತಾ ಇದೆ ನೋಡ್ರಿ. ವಿನೋದ್ ಕುಮಾರ್ ಶುಕ್ಲಾ ಅವರು ಹಿಂದಿ ಭಾಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು 2024ರಲ್ಲಿ ವಿಜೇತರಾಗಿದ್ದಾರೆ ಅಂತ ನಾವು ನೋಡ್ತೇವೆ. ಈಗ ನೋಡೋಣ, 59ನೆಯ ಜ್ಞಾನಪೀಠ ಪ್ರಶಸ್ತಿ 2024ರ ವಿಜೇತರಾದಂತಹವರು ಛತ್ತೀಸ್ಗಢದ ವಿನೋದ್ ಕುಮಾರ್ ಶುಕ್ಲಾ ಅಂತ ನೋಡ್ತೇವೆ. ಛತ್ತೀಸ್ಗಢದ ಖ್ಯಾತ ಆದಂತಹ ಹಿಂದಿ ಕವಿ ಮತ್ತು ಬರಹಗಾರರಾಗಿದ್ದಾರೆ. ಯಾರು? ವಿನೋದ್ ಕುಮಾರ್ ಶುಕ್ಲಾರವರು. 2024ರ ಪ್ರತಿಷ್ಠಿತ 59ನೆಯ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಯಾರು? ವಿನೋದ್ ಕುಮಾರ್ ಶುಕ್ಲಾ ಅವರು. ಛತ್ತೀಸ್ಗಢದಿಂದ ಮೊದಲಿಗರು ಮತ್ತು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಪಡೆದ 12ನೇ ಪ್ರಖ್ಯಾತ ಹಿಂದಿ ಬರಹಗಾರರಾಗಿದ್ದಾರೆ. ಯಾರು? ವಿನೋದ್ ಕುಮಾರ್ ಶುಕ್ಲಾರವರು. ನೋಡ್ರಿ, ಛತ್ತೀಸ್ಗಢದಿಂದ ಮೊದಲನೇದಾಗಿ ಹಿಂದಿ ಭಾಷೆಯಲ್ಲಿ ಬರೆದಂತಹ ಮೊದಲನೇ ಬರಹಗಾರ ಅಥವಾ ಕವಿ ಯಾರಂದ್ರೆ ಅದು ವಿನೋದ್ ಕುಮಾರ್ ಶುಕ್ಲಾ ಅಂತ ನಾವಿಲ್ಲಿ ನೋಡ್ತೇವೆ. 88 ವರ್ಷದ ವಿನೋದ್ ಕುಮಾರ್ ಶುಕ್ಲಾ ಅವರು ಛತ್ತೀಸ್ಗಢದ ರಾಜನಂದಗಾಂವ್ನಲ್ಲಿ ಜನಿಸಿದರು ಮತ್ತು ಭಜಲ್ಪುರದ ಕೃಷಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರಂತ ನೋಡ್ತೇವೆ. ಅವರು ಮೊದಲು ಕವನ ಸಂಕಲನ ಲಗ್ಬಾಗ್ ಜೈ ಹಿಂದ್ ಅಂತ ನೋಡ್ತೇವೆ. ಅದು 1971ರಲ್ಲಿ ಪ್ರಕಟವಾಯಿತು. ಅವರು ಕಾದಂಬರಿಗಳನ್ನು ಬರೆದಿದ್ದಾರೆ. ನೌಕರ್ ಕಿ ಕಮೀಜ್, ದೀವಾರ್ ಮೇ ಏಕ್ ಕಿಡ್ಕಿ ರಹತಿ ಥಿ ಮತ್ತು ಖಿಲೆಗಾ ತು ದೇಖೆಂಗೆ ಅಂತ ಇವರ ಕೆಲವು ಕಾದಂಬರಿಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅವರ ಒಂದು ಕಾದಂಬರಿ ಯಾವುದಂದ್ರೆ ನೌಕರ್ ಕಿ ಕಮೀಜ್ ಅನ್ನು 1999ರಲ್ಲಿ ಪ್ರಸಿದ್ಧಿ ಚಲನಚಿತ್ರ ನಿರ್ಮಾಪಕ ಮಣಿ ಕೌಲ್ ಚಲನಚಿತ್ರವಾಗಿ ನಿರ್ಮಿಸಿದ್ದಾರೆ ಅಂತ ನೋಡ್ತೇವೆ. ವಿನೋದ್ ಕುಮಾರ್ ಶುಕ್ಲಾ ಅವರು ಪುಸ್ತಕಗಳು ಇಂಗ್ಲಿಷ್, ಇಟಾಲಿಯನ್ ಮತ್ತು ಜರ್ಮನ್ ಸೇರಿದಂತೆ ಹಲವಾರು ಭಾಷೆಗಳಿಗೆ ಏನಾಗಿದ್ದಾವೆ ಅಂದರೆ ಅನುವಾದಗೊಂಡಿದ್ದೇವೆ ಅಂತ ನಾವಿಲ್ಲಿ ನೋಡ್ತೇವೆ. ವಿನೋದ್ ಕುಮಾರ್ ಶುಕ್ಲಾ ಅವರು ದೀವಾರ್ ಮೇ ಏಕ್ ಖಿಡ್ಕಿ ರಹತಿ ಥಿ ಕಾದಂಬರಿಗಾಗಿ 1999ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮತ್ತು ಅಂತಾರಾಷ್ಟ್ರೀಯ ಸಾಹಿತ್ಯದಲ್ಲಿನ ಸಾಧನೆಗಾಗಿ ಏನು ಮಾಡಿದ್ದಾರೆ 2023ರ ಪೆನ್ ನಬೋಕೋವ್ ಪ್ರಶಸ್ತಿ ಕೂಡ ಇವರಿಗೆ ಏನಾಗಿದೆ ಲಭಿಸಿದೆ ಅಂತ ನೋಡ್ತೇವೆ. ಓಕೆನಾ? ಇದು ಇಷ್ಟು
24ರ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕವಿ ಪರಿಚಯ ಅಥವಾ ಬರಹಗಾರನ ಪರಿಚಯ ಅಂತ ನೋಡ್ತೇವೆ. ಮತ್ತು 1976ರಲ್ಲಿ ಮೊಟ್ಟ ಮೊದಲ ಮಹಿಳೆಗೆ ಏನಾಗುತ್ತೆ ಅಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಲಭಿಸುತ್ತದೆ. ಅದು ಯಾರಂತ ನೋಡ್ತಾ ಹೋಗೋಣ. 1976ರಲ್ಲಿ ಆಶಾಪೂರ್ಣದೇವಿಯವರು ಪ್ರಪ್ರಥಮವಾಗಿ ಪ್ರಥಮ ಪ್ರತಿಶ್ರುತಿ ಕೃತಿಗೆ ಏನಾಗುತ್ತೆ ಅಂದರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಆಗುತ್ತಾರೆ. ನೋಡ್ರಿ, 1976ರಲ್ಲಿ ಆಶಾಪೂರ್ಣದೇವಿ ಅಂತಿದ್ದಾರೆ. ಅವರು ಏನು ಮಾಡ್ತಾರೆ ಅಂದ್ರೆ ಪ್ರಪ್ರಥಮವಾಗಿ ಏನು ಮಾಡ್ತಾರೆ, ಅವ್ರ ಕೃತಿ ಯಾವುದು ಅಂದರೆ ಅದು ಪ್ರಥಮ ಪ್ರತಿಷ್ಠಿತ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ಮಹಿಳೆಯಾಗಿ ನಾವಿಲ್ಲಿ ಇವರನ್ನು ನೋಡಬಹುದು. 1965ರಿಂದ 2024ರವರೆಗೆ 59 ಬಾರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ 65 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಈ ಕೆಳಗಿನ ಭಾಷೆಗಳಲ್ಲಿ ಬರೆದಿದ್ದಾರೆ. ಆ ಭಾಷೆಗಳು ಯಾವ್ಯಾವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ ಭಾಷೆಗೆ ಎಷ್ಟು ಪ್ರಶಸ್ತಿಗಳು ದೊರಕಿದಾವೆ ಅಂತ ಕೂಡ ನೋಡ್ತಾ ಹೋಗೋಣ. ನೋಡ್ರಿ, ಮೊದಲನೇದಾಗಿ ಹಿಂದಿ ಭಾಷೆಗೆ 12 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾವೆ. ಯಾರು? 12 ಭಾಷೆ ಹಿಂದಿ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಹಿಂದಿ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕವಿಗಳು ಬರಹಗಾರರನ್ನು ನಾವು ನೋಡ್ತಾ ಹೋದ್ರೆ ಅದು ಸುಮಿತ್ರಾನಂದ ಪಂತ್, ರಾಮಧಾರಿ ಸಿಂಗ್ ದೀನಕರ, ಆಜ್ಞೇಯ, ಮಹಾದೇವಿ ವರ್ಮಾ, ನರೇಶ್ ಮೆಹ್ತಾ, ನಿರ್ಮಲ್ ವರ್ಮಾ, ಕುನ್ವರ್ ನಾರಾಯಣ್, ಶ್ರೀಲಾಲ್ ಶುಕ್ಲಾ, ಅಮರ್ ಕಾಂತಕ್, ಕೇದಾರ್ನಾಥ್ ಸಿಂಗ್, ಕೃಷ್ಣ ಸೋಪ್ತಿ ಮತ್ತು ವಿನೋದ್ ಕುಮಾರ್ ಶುಕ್ಲಾ ಅವರು ಏನು ಮಾಡ್ತಾರೆ, ಹಿಂದಿ ಭಾಷೆಯಲ್ಲಿ 12 ಜ್ಞಾನಪೀಠ ಪ್ರಶಸ್ತಿಯನ್ನು ಹಿಂದಿ ಭಾಷೆಗೆ ಏನು ಮಾಡ್ತಾರ, ಈ ಪ್ರಶಸ್ತಿಗಳನ್ನು ತಂದುಕೊಡ್ತಾರೆ. ಓಕೆನಾ. ಸುಮಿತ್ರಾನಂದ ಪಂತ್ 1968ರಲ್ಲಿ ಚಿದಂಬರ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆದರು. ಅವರು ಹಿಂದಿ ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಬರಹಗಾರರು ಮತ್ತು ಹಿಂದಿ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರಕಂತ ನಾವು ನೋಡ್ತೇವೆ. ಯಾರಿಗೆ ಕೊಟ್ಟರು? ಸುಮಿತ್ರಾನಂದ ಪಂತ್. ಯಾವಾಗ? 1968ರಲ್ಲಿ. ಯಾವ ಕೃತಿ? ಚಿದಂಬರಂ ಕೃತಿಗೆ ಏನಾಗುತ್ತೆ ಅಂದರೆ ಹಿಂದಿ ಭಾಷೆಗೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ದೊರಕಂತ ನೋಡ್ತೇವೆ ನಾವು. ಈಗ ಹಾಲಿ ಏನಾಗುತ್ತೆ ಅಂದರೆ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ 2024ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಹಿಂದಿ ಭಾಷೆಗೆ 12ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ವಿನೋದ್ ಕುಮಾರ್ ಶುಕ್ಲಾ ಅವರು ಪಡೆದಿದ್ದಾರೆ ಅಂತ ನಾವು ಇಲ್ಲಿ ನೋಡಬಹುದಾಗಿದೆ. ಕನ್ನಡಕ್ಕೆ ನೋಡಿ, ನಮ್ಮ ಕನ್ನಡ ಭಾಷೆ, ಕರ್ನಾಟಕಕ್ಕೆ ಕನ್ನಡ ಭಾಷೆ ಇದೆ. ಆ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಂಡಂತಹ ಪ್ರಮುಖ ಮಹಾಕವಿಗಳಲ್ಲಿ ನಾವು ನೋಡ್ತಾ ಹೋಗೋಣ. 8 ಕೃತಿಗಳಿಗೆ ಏನಾಗುತ್ತೆ, ಕನ್ನಡದಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕ್ತಾವೆ. ಯಾರ್ಯಾರಿಗಂದರೆ ಅದು ಕುವೆಂಪು, ದ ರಾ ಬೇಂದ್ರೆ, ವಿಕ್ರು ಗೋಕಾಕ್, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಅವರು ಏನು ಮಾಡ್ತಾರೆ, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಇವರೆಲ್ಲರೂ ತಂದು ಕೊಡ್ತಾರೆ. ಮೊದಲನೇದಾಗಿ ಕುವೆಂಪು ಅವರು ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಹಾಗೂ ಹಾಲಿಯಾಗಿ ನಾವು ಕನ್ನಡದಕ್ಕೆ 8ನೆಯ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಚಂದ್ರಶೇಖರ್ ಕಂಬಾರ್ ಅಂತ ನೋಡ್ತೇವೆ. ಇವ್ರದ್ದು ಪೂರ್ತಿ ಅದಕ್ಕೆ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ಮುಂದೆ ಕೊಟ್ಟಿನ ಪೂರ್ತಿ ಇತಿಹಾಸನೇ ಬರೆದಿನಿ ಅಲ್ಲಿ, ಅದಕ್ಕೆ ಇಲ್ಲಿ ಏನು ಹೇಳಿಲ್ಲ ನಾನು. ಮುಂದೆ ನೋಡ್ತಾ ಹೋಗೋಣಂತೆ. ಬರ್ತಿದ್ದ ನಮ್ಮ ಕನ್ನಡದ ಕವಿಗಳ ಬಗ್ಗೆ ಎಲ್ಲ ಅಲ್ಲಿ ಮಾಡಿದ್ದೇನೆ. ಇಲ್ಲ ಅಷ್ಟೇ, ನಾವು ಇದಕ್ಕೆ ಕೊಟ್ಟಿಲ್ಲ ಅಂದ್ರೆ ಮಜಾ ಬರೋದಿಲ್ಲ ಇಲ್ಲಿಗೆ ನೋಡೋಕೆ. ಅದಕ್ಕೆ ಎಲ್ಲ ಮುದ್ದು ಕೊಟ್ಟಿನ ಒಂದೊಂದಾಗಿ ಅಲ್ಲಿ ನೋಡೋಣ ಅಂತ. ಓಕೆನಾ. ಬಂಗಾಳಿ ಭಾಷೆಗೆ 6 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದ್ದಾವೆ. ಬಂಗಾಳಿ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕವಿಗಳು ಯಾರ್ಯಾರಂದ್ರೆ ತಾರಾಶಂಕರ ಬಂದೋಪಾಧ್ಯಾಯ, ವಿಷ್ಣು ಡೇ, ಆಶಾಪೂರ್ಣದೇವಿ, ಸುಭಾಷ್ ಮುಖ್ಯೋಪಾಧ್ಯಾಯ, ಮಹಾಶ್ವೇತಾದೇವಿ, ಶಂಕ್ ಘೋಷ್ ಅಂತ 6 ಜನರು ಬಂಗಾಳಿ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ. ತಾರಾಶಂಕರ ಬಂದೋಪಾಧ್ಯಾಯ 1966ರಲ್ಲಿ ಗಣದೇವತಾ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು ಬಂಗಾಳಿ ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಬರಹಗಾರರು ಮತ್ತು ಬಂಗಾಳಿ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಲಭಿಸುತ್ತಂತ ನೋಡ್ತೀವಿ ನಾವು. ಶಂಕ್ ಘೋಷ್ ಅವರು 2016ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ 6ನೆಯ ಜ್ಞಾನಪೀಠ ಪ್ರಶಸ್ತಿಗಾರ ಯಾರಂದ್ರೆ ಅದು ಶಂಕ್ ಘೋಷ್ ಬಂಗಾಳಿ ಭಾಷೆಯಲ್ಲಿ. ಮುಂದೆ ಮಲಯಾಳಂ ಭಾಷೆಗೆ 6 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದ್ದಾವೆ. ಮಲಯಾಳಂ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಪ್ರಮುಖ ಕವಿಗಳನ್ನು ನಾವು ನೋಡ್ತಾ ಹೋದರೆ ಜಿ ಶಂಕರ್ ಕುರುಪ,
ಎಸ್.ಕೆ. ಪೊಟ್ಟೆಕಟ್ಟ, ತಕ್ಕಾಳಿ ಶಿವಶಂಕರ ಪಿಳ್ಳೈ, ಎಂ.ಟಿ. ವಾಸುದೇವನ್ ನಾರಾಯಣ, O.N.V. ಕುರೂಪ, ಅಂಕಿತಂ ಅಚ್ಯುತನ್ ನಂಬೂದರಿ 6 ಜನರು ಮಲಯಾಳಂ ಭಾಷೆಗೆ ಏನು ಮಾಡ್ತಾರೆ ಅಂದರೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಳ್ತಾರೆ. ಈ ಮಲಯಾಳಂ ಭಾಷೆಯಲ್ಲಿ 6 ಪ್ರಶಸ್ತಿಗಳಲ್ಲಿ ಮೊದಲನೇದಾಗಿ ಒಡಕುಳಲ್ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರಥಮವಾಗಿ 1965ರಲ್ಲಿ ಮಲಯಾಳಂ ಲೇಖಕ ಜಿ ಶಂಕರ್ ಕುರುಪರರಿಗೆ ಪ್ರದಾನ ಮಾಡಲಾಗಿತ್ತು ಅಂತ ನಾವು ನೋಡ್ತೇವೆ. ಮತ್ತು ಅಂಕಿತಂ ಅಚ್ಯುತನ್ ನಂಬೂದರಿ ಈಗ ಹಾಲಿಯಾಗಿ ಅವರು 2019ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಈ ಮಲಯಾಳಂ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಉರ್ದು ಭಾಷೆಗೆ 5 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದ್ದಾವೆ. ಉರ್ದು ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಪ್ರಮುಖ ಕವಿಗಳಲ್ಲಿ ನಾವು ನೋಡ್ತಾ ಹೋದರೆ ಫಿರಾಕ್ ಘೋಕರ್, ಕುರ್ತುಲೈನ್ ಹೈದರ್ ಅವರು, ಅಲಿ ಸರ್ದಾರ್ ಜಾಫ್ರಿ, ಅಖ್ಲಾಕ್ ಮೊಹಮ್ಮದ್ ಖಾನ್, ಕೊನೆಯದಾಗಿ ಗುಲ್ಜಾರ್ ಅವರನ್ನು ನೋಡ್ತೇವೆ ನಾವು. ಇಲ್ಲಿ ಫಿರಾಕ್ ಘೋಕರ್ ಪುರಿ ಅವರು 1969ರಲ್ಲಿ ಗುಲ್ಮೆ ನಗ್ಮಾ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು ಉರ್ದು ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಬರಹಗಾರ ಮತ್ತು ಉರ್ದು ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳಾಗುತ್ತೆ. ಉರ್ದು ಭಾಷೆ ಯಾವುದು? ಫಿರಾಕ್ ಘೋಕರ್ ಪುರಿ ಅವರು 1969ರಲ್ಲಿ ಗುಲ್ ಎ ನಗ್ಮಾ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಉರ್ದು ಭಾಷೆಯಲ್ಲಿ ಪಡೆದುಕೊಳ್ತಾರೆ ಪ್ರಥಮವಾಗಿ. ಮತ್ತು ಹಾಲಿಯಾಗಿ 2023ರಲ್ಲಿ ಗುಲ್ಜಾರ್ ಅವರು ಸಮಗ್ರ ಸಾಹಿತ್ಯ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಉರ್ದು ಭಾಷೆಗೆ 5ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಯಾರು? ಈ ಗುಲ್ಜಾರ್ ಅವರು ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಗುಜರಾತಿ ಭಾಷೆಗೆ 4 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದ್ದಾವೆ. ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದ್ದಾವೆ. ಗುಜರಾತಿ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಪ್ರಮುಖ ಕವಿಗಳು ಯಾರ್ಯಾರಂದ್ರೆ ಉಮಾಶಂಕರ್ ಜೋಶಿ, ಪನ್ನಾಲಾಲ್ ಪಟೇಲ್, ರಾಜೇಂದ್ರ ಕೇಶವಲಾಲ್ ಶಾ, ರಘುವೀರ್ ಚೌಧರಿ ಅಂತ 4 ಜನರು ಗುಜರಾತಿ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಳ್ತಾರೆ. ಉಮಾಶಂಕರ್ ಜೋಶಿ ಅವರು 1967ರಲ್ಲಿ ನಿಶಿತಾ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆದರು ಮತ್ತು ಅವರು ಗುಜರಾತಿ ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಬರಹಗಾರರು ಮತ್ತು ಗುಜರಾತಿ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವರದೇ ಆಗಿದೆ ಅಂತ ನೋಡ್ತೀವಿ. ಮತ್ತು ಹಾಲಿಯಾಗಿ ನಾವು ರಘುವೀರ್ ಚೌಧರಿ ಅವರು 2015ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಗುಜರಾತಿಗೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರಂತ ಇಲ್ಲಿ ನೋಡಬಹುದಾಗಿದೆ. ಮರಾಠಿ ಭಾಷೆಗೆ 4 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದ್ದಾವೆ. ಮರಾಠಿ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕವಿಗಳು ನೋಡ್ತಾ ಹೋದರೆ ವಿಷ್ಣು ಸಖಾರಾಮ್ ಖಾಂಡೇಕರ್, ವಿಷ್ಣು ವಾಮನ ಶಿರ್ವಾಡ್ಕರ್, ವಿಂದಾ ಕರಂಡಿಕರ ಮತ್ತು ಬಾಲಚಂದ್ರ ನೇಮಾಡೆ ಅಂತ ನೋಡ್ತೇವೆ ನಾವು. ಈ 4 ಜನ ಮರಾಠಿ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ. ವಿಷ್ಣು ಸಖಾರಾಮ್ ಖಾಂಡೇಕರ್ ಅವರು 1974ರಲ್ಲಿ ಯಯಾತಿ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆದರು ಮತ್ತು ಅವರು ಮರಾಠಿ ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಬರಹಗಾರರಾಗಿದ್ದಾರೆ ಮತ್ತು ಮರಾಠಿ ಭಾಷೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕೂಡ ಪಡೆದುಕೊಳ್ತೈತೆ. ಯಾವಾಗಂದರೆ ಅದು 1974ರಲ್ಲಿ. ಯಾರಂದ್ರೆ ವಿಷ್ಣು ಸಖಾರಾಮ್ ಖಾಂಡೇಕರ್ ಅವರು ಕೃತಿ ಯಾವುದಂದ್ರೆ ಯಯಾತಿ ಕೃತಿ ಅಂತ ನೋಡ್ತೇವೆ. ಮತ್ತು ಹಾಲಿಯಾಗಿ ಬಾಲಚಂದ್ರ ನೇಮಾಡೆ ಅವರು 2014ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಮರಾಠಿ ಭಾಷೆಗೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಾರಂತ ನಾವಿಲ್ಲಿ ನೋಡ್ಬೋದಾಗಿದೆ. ಭಾಷೆಗೆ ಒರಿಯಾ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕವಿಗಳು ಯಾರಂದ್ರೆ ಗೋಪಿನಾಥ್ ಮೊಹಂತಿಯಸ್ ಮತ್ತು ರೌತ್ ರಾಯ್ಸಿಕಾಂತ್ ಮಹಾಪಾತ್ರ ಪ್ರತಿಭಾ ರೇ ಅವರು ಕೂಡ ಏನು ಮಾಡಿದ್ದಾರೆ, ಒಡಿಯಾ ಭಾಷೆಗೆ 4 ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ ಅಂತ ನೋಡ್ತೇವೆ ನಾವು. ಒಡಿಯಾ ಭಾಷೆಗೆ 4ರಲ್ಲಿ ಗೋಪಿನಾಥ್ ಮೊಹಂತಿಯಸ್ ಅವರು 1973ರಲ್ಲಿ ಮಾಟಿ ಮಟಲ್ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಮತ್ತು ಒಡಿಯಾ ಭಾಷೆಗೆ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಬರಹಗಾರರಾಗಿ ನೋಡ್ತೇವೆ. ಮತ್ತು ಒಡಿಯಾ ಭಾಷೆಗೆ ಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿ 1973ರಲ್ಲಿ ಗೋಪಿನಾಥ್ ಮೊಹಂತಿಯಸ್ ಅವರು ಮಟಲ್ ಕೃತಿಗಾಗಿ ಈ ಒಂದು ಪ್ರಶಸ್ತಿ
4ನೇ ಪ್ರಶಸ್ತಿ ಪಡೆದಂತಹ ಪ್ರತಿಭಾ ರೈ ಅವರು 2011ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಒಡಿಯಾ ಭಾಷೆಗೆ ತಂದುಕೊಟ್ಟಿದ್ದಾರೆ. ಯಾರು? ಪ್ರತಿಭಾ ರೈ ಅವರು. ಯಾವಾಗ? 2011ರಲ್ಲಿ. ಯಾವ ಕೃತಿಗೆ ಅಂದರೆ ಸಮಗ್ರ ಸಾಹಿತ್ಯ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಒಡಿಯಾ ಭಾಷೆಗೆ 4ನೇ ಪ್ರಶಸ್ತಿಯಾಗಿ ಪ್ರತಿಭಾ ರೈ ಅವರು ತಂದುಕೊಟ್ಟಿದ್ದಾರೆ ಅಂತ ನೋಡ್ತೇವೆ ನಾವು. ಅಸ್ಸಾಂ ಭಾಷೆಗೆ 3 ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದಾವೆ. ಅಸ್ಸಾಂ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕವಿಗಳನ್ನು ನಾವು ನೋಡ್ತಾ ಹೋದರೆ BK ಭಟ್ಟಾಚಾರ್ಯ, ಇಂದಿರಾ ಗೋಸ್ವಾಮಿ, ನೀಲಮಣಿ ಫುಕನ್ ಅಂತ 3 ಜನ ಅಸ್ಸಾಂ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಬೀರೇಂದ್ರ ಕುಮಾರ್ ಭಟ್ಟಾಚಾರ್ಯ ಇವರ ಪೂರ್ಣ ಹೆಸರು ಏನು? ಬೀರೇಂದ್ರ ಕುಮಾರ್ ಭಟ್ಟಾಚಾರ್ಯ ಪೂರ್ಣ ಹೆಸರು BK ಭಟ್ಟಾಚಾರ್ಯರ. ಇದು 1979ರಲ್ಲಿ ಮೃತ್ಯುಂಜಯ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆದರು ಮತ್ತು ಅವರು ಅಸ್ಸಾಂ ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಬರಹಗಾರ ಮತ್ತು ಅಸ್ಸಾಂ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರೇ BK ಭಟ್ಟಾಚಾರ್ಯವರು. ಯಾವಾಗಂದ್ರೆ 1979ರಲ್ಲಿ. ಕೃತಿ ಯಾವುದಂದ್ರೆ ಮೃತ್ಯುಂಜಯ ಕೃತಿ, ಅಸ್ಸಾಂ ಭಾಷೆಯಲ್ಲಿ ನೋಡ್ತೇವೆ ನಾವು. ಮತ್ತು ನೀಲಮಣಿ ಫುಕನ್ ಅವರು 2021ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಅಸ್ಸಾಂ ಭಾಷೆಗೆ 3ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ನೋಡ್ರಿ, ನೀಲಮಣಿ ಫುಕನ್ ಅವರು 2021ರಲ್ಲಿ ಅಸ್ಸಾಂ ಭಾಷೆಗೆ ಏನು ಮಾಡ್ತಾರೆ? 3ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಕೃತಿ ಯಾವುದು? ಸಮಗ್ರ ಸಾಹಿತ್ಯ ಕೃತಿ. ಓಕೆನಾ? ತೆಲುಗು ಭಾಷೆ 3 ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿದೆ. ಇಲ್ಲಿ ತೆಲುಗು ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕವಿಗಳನ್ನು ನಾವು ನೋಡ್ತಾ ಹೋದ್ರೆ ವಿಶ್ವನಾಥ ಸತ್ಯನಾರಾಯಣ, ಸಿ ನಾರಾಯಣ ರೆಡ್ಡಿ, ರಾವುರಿ ಭಾರದ್ವಾಜ ಅಂತ 3 ಜನರು ಈ ತೆಲುಗು ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ವಿಶ್ವನಾಥ ಸತ್ಯನಾರಾಯಣರವರು 1970ರಲ್ಲಿ ರಾಮಾಯಣ ಕಲ್ಪವೃಕ್ಷಮು ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆದವರು ಮತ್ತು ತೆಲುಗು ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಬರಹಗಾರರಾಗಿದ್ದಾರೆ ಮತ್ತು ತೆಲುಗು ಭಾಷೆಗೆ ಮೊದಲ ಒಂದು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರೇ ವಿಶ್ವನಾಥ ಸತ್ಯನಾರಾಯಣರವರು. ಯಾವಾಗಂದ್ರೆ 1970ರಲ್ಲಿ. ಕೃತಿ ಯಾವುದಂದ್ರೆ ರಾಮಾಯಣ ಕಲ್ಪವೃಕ್ಷಮು ಅಂತ ನೋಡ್ತೇವೆ. ಓಕೆನಾ? ಮತ್ತು ಹಾಲಿಯಾಗಿ ರಾವುರಿ ಭಾರದ್ವಾಜ ಅವರು 2012ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ತೆಲುಗು ಭಾಷೆಗೆ 3ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಕೊಂಕಣಿ ಭಾಷೆ ಇದೆ. ಆ ಕೊಂಕಣಿ ಭಾಷೆಗೆ 2 ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದಾವೆ. ಕೊಂಕಣಿ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕವಿಗಳನ್ನು ನೋಡ್ತಾ ಹೋದರೆ ರವೀಂದ್ರ ಕೇಳ್ಕರ ಮತ್ತು ದಾಮೋದರ್ ಮೌಜೋ ಅಂತ 2 ಕೊಂಕಣಿ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ರವೀಂದ್ರ ಕೇಳ್ಕರ್ ಅವರು 2006ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆದರು ಮತ್ತು ಕೊಂಕಣಿ ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಬರಹಗಾರರು ಮತ್ತು ಕೊಂಕಣಿ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ರವೀಂದ್ರ ಕೇಳ್ಕರ್ ಅವರು 2006ರಲ್ಲಿ. ಕೃತಿ ಯಾವುದಂದ್ರೆ ಸಮಗ್ರ ಸಾಹಿತ್ಯ ಕೃತಿ. ಮತ್ತು ಹಾಲಿಯಾಗಿ ದಾಮೋದರ್ ಮೌಜೋ ಅವರು 2022ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಂಕಣಿ ಭಾಷೆಗೆ ಪಡೆದುಕೊಂಡಿದ್ದಾರೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಪಂಜಾಬಿ ಭಾಷೆಗೆ 2 ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದಾವೆ. ಪಂಜಾಬಿ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕವಿಗಳನ್ನು ನಾವು ನೋಡ್ತಾ ಹೋದರೆ ಒಂದನೇದಾಗಿ ಅಮೃತ್ ಪ್ರೀತಮ್, ಎರಡನೇದು ಗುರ್ದಿಯಲ್ ಸಿಂಗ್ ಅಂತ ನೋಡ್ತೇವೆ ನಾವು. ಓಕೆನಾ? ಇಲ್ಲಿ ಅಮೃತ್ ಪ್ರೀತಮ್ ಅವರು 1981ರಲ್ಲಿ ಕಾಗಜ್ ತೇ ಕ್ಯಾನ್ವಾಸ್ ಅಂತ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಅವರು ಪಂಜಾಬಿ ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಬರಹಗಾರರಾಗಿದ್ದಾರೆ ಮತ್ತು ಪಂಜಾಬಿ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಯಾರು? ಅಮೃತ್ ಪ್ರೀತಮ್. ಯಾವಾಗ? 1981ರಲ್ಲಿ. ಕೃತಿ ಯಾವುದು? ಕಾಗಜ್ ತೇ ಕ್ಯಾನ್ವಾಸ್ ಅಂತ ನೋಡ್ತೇವೆ. ಮತ್ತು ಪ್ರಸಾಲಿಯಾಗಿ ಗುರ್ದಿಯಲ್ ಸಿಂಗ್ ಅವರು ಅಂದರೆ ಗುರುದಯಾಳ್ ಸಿಂಗ್ ಅವರು 1999ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಂಜಾಬಿ ಭಾಷೆಗೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಯಾರು? ಗುರ್ದಿಯಲ್ ಸಿಂಗ್ ಅವರು ಅಂದರೆ ಗುರುದಯಾಳ್ ಸಿಂಗ್ ಅವರು. ಯಾವಾಗಂದ್ರೆ 1999ರಲ್ಲಿ. ಕೃತಿ ಯಾವುದಂದ್ರೆ ಸಮಗ್ರ ಸಾಹಿತ್ಯ ಕೃತಿ ಅಂತ ನೋಡ್ತೇವೆ ನಾವು. ಓಕೆನಾ? ಮುಂದೆ ಸಂಸ್ಕೃತ ಭಾಷೆನೂ ಕೂಡ 2 ಜ್ಞಾನಪೀಠ ಪ್ರಶಸ್ತಿಗಳನ್ನು ದೊರಕಿದೆ. ಸಂಸ್ಕೃತ ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕವಿಗಳನ್ನು ನೋಡ್ತಾ ಹೋದರೆ ಸತ್ಯವ್ರತ ಶಾಸ್ತ್ರಿ ಹಾಗೂ ಜಗದ್ಗುರು ರಾಮಭದ್ರಾಚಾರ್ಯರಾಗಿ ನಾವಿಲ್ಲಿ ಸಂಸ್ಕೃತ ಭಾಷೆಯ 2 ಕವಿಗಳನ್ನು ನೋಡ್ತೇವೆ.
ಸತ್ಯವ್ರತ ಶಾಸ್ತ್ರಿ ಅವರು 2006ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡಿತಾರೆ. ಅವರು ಸಂಸ್ಕೃತ ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಬರಹಗಾರರಾಗಿದ್ದಾರೆ. ನೋಡ್ರಿ, ಸತ್ಯವ್ರತ ಶಾಸ್ತ್ರಿ ಅವರು ಸಂಸ್ಕೃತ ಭಾಷೆಗೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಕೃತಿ ಯಾವುದಂದ್ರೆ ಸಮಗ್ರ ಸಾಹಿತ್ಯ ಕೃತಿ ಆಗುತ್ತೆ. ಯಾವಾಗ ದೊರಕುತ್ತಂದ್ರೆ 2006ರಲ್ಲಿ ಸಂಸ್ಕೃತ ಭಾಷೆಗೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ಪಡಿತಂತ ಇಲ್ಲಿ ನೋಡ್ತೇವೆ ನಾವು. ಮತ್ತು ಹಾಲಿಯಾಗಿ ಜಗದ್ಗುರು ರಾಮಭದ್ರಾಚಾರ್ಯರವರು 2023ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಸಂಸ್ಕೃತಕ್ಕೆ 2ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಯಾರು? ಜಗದ್ಗುರು ರಾಮಭದ್ರಾಚಾರ್ಯರವರು. ಯಾವಾಗ? 2023ರಲ್ಲಿ. ಕೃತಿ ಯಾವುದು? ಸಮಗ್ರ ಸಾಹಿತ್ಯ ಕೃತಿಗಾಗಿ. ಓಕೆನಾ? ತಮಿಳು ಭಾಷೆಯ 2 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದಾವೆ. ತಮಿಳು ಭಾಷೆಗೆ 2 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದಾವೆ. ತಮಿಳು ಭಾಷೆಯಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖ ಕವಿಗಳನ್ನು ನಾವು ನೋಡ್ತಾ ಹೋದರೆ, ಒಂದನೇದಾಗಿ PV ಅಕ್ಕಿಲಾಂಡಂಡಿ ಅಂತ ನೋಡ್ತೇವೆ. ಜಯಕಾಂತನಾಗಿ ನೋಡ್ತೇವೆ ನಾವು ಇಲ್ಲಿ. ಎರಡನೇದು ಯಾರು? ಜಯಕಾಂತನ್ ಅಂತ ನೋಡ್ತೇವೆ. PV ಅಕ್ಕಿಲಾಂಡಂಡಿ ಅವರು 1975ರಲ್ಲಿ ಚಿತ್ರಪ್ಪಾವೈ ಅಂತ ಕೃತಿಗಾಗಿ ಅವರು ಏನು ಮಾಡ್ತಾರೆ, ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಅವರು ತಮಿಳು ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಬರಹಗಾರರಾಗಿದ್ದಾರೆ. ಯಾರು? PV ಅಕ್ಕಿಲಾಂಡಂಬಿ. ಯಾವ ವರ್ಷದಲ್ಲಿ ಅಂದರೆ 1975ರಲ್ಲಿ ನಾವು ನೋಡ್ತೇವೆ. ಯಾವಾಗ? 1975ರಲ್ಲಿ. ಯಾವ ಕೃತಿ ಅಂದರೆ ಚಿತ್ರಪ್ಪಾವೈ ಅಂತ ನೋಡ್ತೇವೆ. ತಮಿಳು ಭಾಷೆಗೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತಂತ. ಎರಡನೇದಾಗಿ ಜಯಕಾಂತನ್ ಅವರು 2002ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ತಮಿಳು ಭಾಷೆಗೆ 2ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಅಂತ ನಾವಿಲ್ಲಿ ನೋಡ್ತೇವೆ. ಮತ್ತು ಕಾಶ್ಮೀರಿ ಭಾಷೆಗೆ 1 ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅದು ಯಾರು ಪಡ್ಕೊಳ್ತಾರೆ ಅಂದ್ರೆ ರೆಹಮಾನ್ ರಾಹಿ ಅವರು ಪಡ್ಕೊಳ್ತಾರೆ. ರೆಹಮಾನ್ ರಾಹಿ ಅವರು 2004ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡಿತಾರೆ. ಮತ್ತು ಅವರು ಕಾಶ್ಮೀರಿ ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಬರಹಗಾರರು ಆಗಿರ್ತಾರೆ. ಇನ್ನೂ ಕೂಡ ಮುಂದೆ ಇದು ಕಾಶ್ಮೀರಿ ಭಾಷೆ ಪಡೆದುಕೊಳ್ಬೋದು. ಇದಕ್ಕೆ ಒಂದೇ ಒಂದು ಕಾಶ್ಮೀರಿ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅದನ್ನು ಕೂಡ ಯಾರ್ದಂದರೆ ರೆಹಮಾನ್ ರಾಹಿ. ಯಾವಾಗಂದರೆ 2004ರಲ್ಲಿ. ಕೃತಿ ಯಾವುದಂದರೆ ಸಮಗ್ರ ಸಾಹಿತ್ಯ ಕೃತಿಗಾಗಿ. ಹೌದಾ? ಓಕೆನಾ? ಮುಂದೆ ಇಂಗ್ಲೀಷ್ನಲ್ಲಿ ನೋಡ್ತೀವಿ ನಾವು. ಇಂಗ್ಲೀಷ್ ಭಾಷೆ ಅಂತ ಹೇಳಿದೆ ಅಲ್ಲ, ಅದು ಇಂಗ್ಲೀಷ್ ಭಾಷೆ ಬರೆದವ್ರು ಯಾರಂದ್ರೆ ಇಂಗ್ಲೀಷ್ನಲ್ಲಿ ಕೃತಿಗಳು ಬರೆದಿರ್ಬೇಕು. ಯಾರದು? ಏನಾಗಿರಬೇಕು? ನಮ್ಮ ಭಾರತೀಯನಾಗಿರಬೇಕು ಅವರು. ಅಂತಹ ವ್ಯಕ್ತಿಗೆ ಇಂಗ್ಲೀಷ್ ಭಾಷೆಯಲ್ಲಿ ಏನು ಕೊಡ್ತಾರೆ? ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾರೆ. ಇಂಗ್ಲೀಷ್ ಭಾಷೆಗೆ 1 ಜ್ಞಾನಪೀಠ ದೊರಕಿದೆ. ಅದು ಅಮಿತಾವ್ ಘೋಷ್ ಅಂತ ನೋಡ್ತೇವೆ. ಯಾರು? ಅಮಿತಾವ್ ಘೋಷ್ ಅಂತ ನೋಡ್ತೇವೆ. ಈ ಅಮಿತಾವ್ ಘೋಷ್ ಅವರು 2018ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ ಅವರು ಈ ಪ್ರಶಸ್ತಿಯನ್ನು ಪಡಿತಾರೆ. ಯಾವುದು? ಇಂಗ್ಲೀಷ್ನಲ್ಲಿ. ಅವರು ಇಂಗ್ಲೀಷ್ ಭಾಷೆಯಲ್ಲಿ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಿ ಬರಹಗಾರರಾಗಿದ್ದಾರೆ. ಯಾರು? ಅಮಿತಾವ್ ಘೋಷ್ ಅಂತ. ಓಕೆನಾ? ಇಂಗ್ಲೀಷ್ ಭಾಷೆಗೆ ಯಾವಾಗ ದೊರಕುತ್ತಂದ್ರೆ ಇಂಗ್ಲೀಷ್ ಭಾಷೆಗೆ 2018ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕ್ತೈತಿ. ಯಾರಿಗೆ ದೊರಕ್ತೈತಿ ಅಂದ್ರೆ ಅಮಿತಾವ್ ಘೋಷ್ ಅವರಿಗೆ. ಕೃತಿ ಯಾವುದಂದ್ರೆ ಸಮಗ್ರ ಸಾಹಿತ್ಯ ಕೃತಿಗೆ ಏನು ದೊರಕ್ತೈತಿ? ಜ್ಞಾನಪೀಠ ಪ್ರಶಸ್ತಿ ದೊರಕ್ತ ಅಂತ ನಾವಿಲ್ಲಿ ನೋಡಬಹುದಾಗಿದೆ.